Praise the Lord. This is the day that the Lord has made. We will rejoice and we will be glad. ಪ್ರೈಸ್ ದ ಲಾರ್ಡ್. ಈ ದಿವಸವನ್ನ ಕರ್ತನು ನೇಮಕ ಮಾಡಿದ್ದಾನೆ. ಈ ದಿವಸದಲ್ಲಿ ನಾವು ಆನಂದಿಸೋಣ, ಸಂಭ್ರಮಿಸೋಣ. The word of God says, knowing his love is the greatest blessing in our life. ದೇವರ ವಾಕ್ಯ ಹೇಳುತ್ತದೆ, ಆತನ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳುವುದು ನಮ್ಮ ಜೀವಿತದ ಶ್ರೇಷ್ಠವಾದ ಆಶೀರ್ವಾದ. Let's quickly turn our attention to 1 John chapter 4 verse 17 and 18. ನಮ್ಮ ಗಮನವನ್ನ ವೇಗವಾಗಿ ಮೊದಲನೇ ಯೋಹಾನನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳೋಣ. By this love is perfected with us, so that we may confidence in the day of judgment, because as he is, so also we are in this world. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿಯೇ ಆತನ ಪ್ರೀತಿಯು ನಮ್ಮೊಳಗೆ ಸಿದ್ಧಿಗೆ ಬಂತು. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿಯೇ ಈ ಲೋಕದಲ್ಲಿದ್ದೇವೆ. And verse 18 says, there is no fear in love, the perfect love cast out fear, because the fear involves punishment, and one who fears is not perfected in love. 18ನೇ ವಾಕ್ಯ, ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ, ಹೆದರಿಕೆಯು ಯಾತನೆಯನ್ನ ಹೊಂದುತ್ತಾ ಇರುವುದು, ಪೂರ್ಣ ಪ್ರೀತಿಯು ಹೆದರಿಕೆಯನ್ನ ಹೊರಡಿಸಿ ಬಿಡುತ್ತದೆ. Here the God is telling to us, ಇಲ್ಲಿ ದೇವರು ನಮಗೆ ಹೇಳ್ತಾ ಇದ್ದಾನೆ, the love of God he has already poured out in our spirit. ಈಗಾಗಲೇ ನಮ್ಮ ಆತ್ಮದಲ್ಲಿ ದೇವರ ಪ್ರೀತಿಯನ್ನು ಆತನು ಸುರಿದಿದ್ದಾನೆ. Book of Romans chapter 5 says, the God's love has been poured out through the Holy Spirit into our spirit. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 5ನೇ ವಾಕ್ಯ ಹೇಳುತ್ತದೆ, ನಮಗೆ ದೇವರ ಆತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯದಲ್ಲಿ ತುಂಬಲ್ಪಟ್ಟಿದೆ. The abundant love, the God kind of love has been poured out into our spirit. ಸಮೃದ್ಧಿಯಾದ ಪ್ರೀತಿ, ದೈವಿಕವಾದ ಪ್ರೀತಿ ನಮ್ಮ ಆತ್ಮದಲ್ಲಿ ಸುರಿಯಲ್ಪಟ್ಟಿದೆ. Now we need to experience that love. ಈಗ ನಾವು ಆ ಪ್ರೀತಿಯನ್ನ ಅನುಭವಿಸಬೇಕು. Experiencing the love causes you to grow in the love. ಆ ಪ್ರೀತಿಯನ್ನ ಅನುಸರಿಸಿ ನಾವು ನಡೆಯುವಾಗ ಪ್ರೀತಿಯಲ್ಲಿ ಬೆಳೆಯುತ್ತೇವೆ. You know, that's why the word of God says, so that we may have confidence in the day of judgment. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನ್ಯಾಯ ತೀರ್ಪಿನ ದಿನದಲ್ಲಿ ನಾವು ಧೈರ್ಯದಿಂದ ಇರುವಂತೆ. People of God, you don't need to be afraid about anything. You need to be confident in the love of Jesus. ಪ್ರಿಯರೇ, ನೀವು ಯಾವ ಸಂಗತಿಗೂ ಭಯ ಬೀಳುವ ಅವಶ್ಯಕತೆ ಇಲ್ಲ. ಯೇಸುವಿನ ಪ್ರೀತಿಯಲ್ಲಿ ನೀವು ಧೈರ್ಯವಾಗಿ ದೃಢವಾಗಿರಬೇಕು. Because the word of God says, as he is, so we are in this world. ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನು ಎಂತವನಾಗಿದ್ದಾನೋ ನಾವು ಸಹ ಈ ಲೋಕದಲ್ಲಿ ಅಂತವರಾಗಿದ್ದೇವೆ. That means experiencing the love of God causes you to be triumphant in every areas of your life. ನೋಡ್ರಿ, ದೈವಿಕವಾದ ಪ್ರೀತಿಯನ್ನು ಅನುಸರಿಸಿ ಅದರ ಅನುಭವದಲ್ಲಿ ಜೀವಿಸುವಾಗ ನೀವು ಈ ಲೋಕದ ಎಲ್ಲ ಪರಿಸ್ಥಿತಿಯಲ್ಲಿ ಧೈರ್ಯವಾಗಿರಬಹುದು. Whatever challenges you are facing in your life, ನಿಮ್ಮ ಜೀವಿತದಲ್ಲಿ ಯಾವೆಲ್ಲ ಸವಾಲುಗಳನ್ನು ನೀವು ಎದುರಿಸ್ತಾ ಇದ್ದೀರಿ, situation you are going through in your life, ನಿಮ್ಮ ಜೀವಿತದಲ್ಲಿ ನೀವು ಹಾದು ಹೋಗುತ್ತಿರೋ ಪರಿಸ್ಥಿತಿಗಳಲ್ಲಿ, but I am telling you, put God's love first in your life. ನಾನು ನಿಮಗೆ ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ದೇವರ ಪ್ರೀತಿಯನ್ನ ಮೊದಲು ತುಂಬಿಸಿಕೊಳ್ಳ್ರಿ. Speak God's love all the day in your life. ನಿಮ್ಮ ದಿನವಿಡೀ ನಿಮ್ಮ ಜೀವಿತದಲ್ಲಿ ದೇವರ ಪ್ರೀತಿಯನ್ನ ಮಾತಾಡಿಕೊಳ್ಳ್ರಿ. When you are understanding and experiencing this love, every other things will leave your life. ಯಾವಾಗ ಈ ಪ್ರೀತಿಯನ್ನ ಅರ್ಥ ಮಾಡಿಕೊಂಡು ಈ ಪ್ರೀತಿಯ ಅನುಭವದಲ್ಲಿ ಜೀವಿಸ್ತಿರೋ, ಉಳಿದದೆಲ್ಲವೂ ನಿಮ್ಮನ್ನ ಬಿಟ್ಟು ಹೋಗುತ್ತದೆ. That's why verse 18 says, there is no fear in love. ಅದಕ್ಕಾಗಿ 18ನೇ ವಾಕ್ಯ ಹೇಳುತ್ತದೆ, ಪ್ರೀತಿಯು ಇರುವಲ್ಲಿ ಹೆದರಿಕೆ ಇಲ್ಲ. Fear and love is just opposite. ಪ್ರೀತಿ ಮತ್ತು ಭಯ ಅದು ಬಹಳ ತದ್ವಿರುದ್ಧವಾದದ್ದು. So many times people will think, okay, fear is natural. ಅನೇಕ ಬಾರಿ ಅನೇಕರು ಯೋಚಿಸುತ್ತಾರೆ, ಭಯ ಅದು ಸ್ವಾಭಾವಿಕವಾದದ್ದು ಎಂಬುದಾಗಿ. Fear is not natural. Fear means that is a presence of demons and Satan. ಭಯ ಸ್ವಾಭಾವಿಕವಾದದ್ದಲ್ಲ. ಭಯ ದುರಾತ್ಮ ಹಾಗೂ ಸೈತಾನನ ಒಂದು ಸ್ಥಿತಿ, ಅದು ಆತನ ಪ್ರಸನ್ನತೆ. God himself is love. ದೇವರೇ ಪ್ರೀತಿಯಾಗಿದ್ದಾನೆ. Where God is, their love is functioning. The atmosphere of love is functioning. ದೇವರು ಎಲ್ಲಿರುತ್ತಾನೋ ಅಲ್ಲಿ ದೈವಿಕವಾದ ಪ್ರೀತಿಯ ಒಂದು ವಾತಾವರಣ ಅಲ್ಲಿ ಆವರಿಸಿಕೊಂಡಿರುತ್ತದೆ. That means there you will sense the joy. ಅಲ್ಲಿ ನೀವು ಒಂದು ಆನಂದವನ್ನು ಅನುಭವಿಸ್ತೀರಾ. Where fear is there, word of God says, there involves tormentation. Fear
brings the tormentation. ಭಯವು ಅಲ್ಲಿ ವೇದನೆಯನ್ನ ಉಂಟು ಮಾಡುತ್ತದೆ. Fear involves the punishment, word of God says. ದೇವರ ವಾಕ್ಯ ಹೇಳ್ತದೆ ಭಯದೊಳಗೆ ಅದು ಶಿಕ್ಷೆಯನ್ನ ಅದು ಆವರಿಸಿಕೊಂಡಿರುತ್ತದೆ. Oh, I am not that much good. ನಾನು ಅಷ್ಟು ಒಳ್ಳೆಯವನಲ್ಲ. I cannot pray properly. ನಾನು ಸರಿಯಾಗಿ ಪ್ರಾರ್ಥನೆ ಮಾಡಲು God is not going to answer my prayer. ದೇವರು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. I will be always in this situation. ಯಾವಾಗಲೂ ಇಂತಹ ಸ್ಥಿತಿಯಲ್ಲಿ ನಾನು ಇರ್ತೀನಿ. Condemning yourself. ನಿಮ್ಮನ್ನ ನೀವೇ ತಿರಸ್ಕರಿಸುವ ಭಾವನೆಯಲ್ಲಿ ನೋಡಿಕೊಳ್ಳಿ. Romans chapter 8 verse 1 says, therefore there is now no condemnation those who are in Christ Jesus. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. Dear friend, God is not condemning you. It is not the God's plan you should live in the condemnation. ಪ್ರಿಯರೇ, ದೇವರು ನಿಮ್ಮನ್ನ ತೀರ್ಪು ಮಾಡ್ತಾ ಇಲ್ಲ, ಆತನು ನಿಮ್ಮನ್ನ ಅಪರಾಧ ನಿರ್ಣಯದಲ್ಲಿ ನೋಡ್ತಾ ಇಲ್ಲ. We could see in the life of Jesus, ನಾವು ಯೇಸುವಿನ ಜೀವನವನ್ನ ನೋಡುವಾಗ, the Pharisees and the Sadduceans brought one woman caught in adultery before Jesus. ಫರಿಸಾಯರು ಸದ್ದುಕಾಯರು ವ್ಯಭಿಚಾರದಲ್ಲಿ ಸಿಕ್ಕಂತ ಒಬ್ಬ ಸ್ತ್ರೀಯನ್ನ ಯೇಸುವಿನ ಮುಂದೆ ಹಿಡಿದುಕೊಂಡು ಬರ್ತಾರೆ. And they brought that woman not to give a good judgment but to test Jesus. ಆ ಸ್ತ್ರೀಯನ್ನ ಯೇಸುವಿನ ಮುಂದೆ ಅವರ ಕರೆ ತಂದದ್ದು ಒಳ್ಳೆ ತೀರ್ಪು ಮಾಡೋದಕ್ಕಾಗಿ ಅಲ್ಲ, ಯೇಸುವನ್ನ ಪರೀಕ್ಷಿಸುವುದಕ್ಕಾಗಿ. It says, according to the Moses law, we must stone her to death. ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಆಕೆಯನ್ನು ಕಲ್ಲು ಹೊಡೆದು ಸಾಯಿಸಬೇಕು. Next they are asking, what you say? ಈಗ ಯೇಸುವಿನ ಕೇಳ್ತಾರೆ, ನೀನ್ ಏನ್ ಹೇಳ್ತೀಯಾ? But of God says, Jesus bent down and started writing in the sand. ದೇವರ ವಾಕ್ಯ ಹೇಳ್ತದೆ, ಯೇಸು ಬಗ್ಗಿಕೊಂಡು ಆತನು ಮರಳಿನಲ್ಲಿ ಬರೆಯಲು ಆರಂಭಿಸಿದನು. And he said, if anyone does not done any mistake, let them put the first stone. ಆತನು ಹೇಳಿದನು, ನಿಮ್ಮಲ್ಲಿ ಯಾರು ಯಾವುದೇ ತಪ್ಪು ಮಾಡದಿದ್ರೆ ನೀವು ಮೊದಲು ಕಲ್ಲನ್ನು ಆಕೆ ಮೇಲೆ ಹಾಕ್ರಿ. He was continuing writing. ಆತನು ಬಗ್ಗಿಕೊಂಡು ಬರೆಯುತ್ತಾನೆ ಇದ್ದ. Word of God says, everybody left only except Jesus and that woman. ದೇವರ ವಾಕ್ಯ ಹೇಳ್ತದೆ, ಆ ಸ್ತ್ರೀ ಹಾಗೂ ಯೇಸುವನ್ನ ಬಿಟ್ಟು ಬೇರೆ ಅಲ್ಲಿ ಉಳಿದವರು ಎಲ್ಲರೂ ಅಲ್ಲಿಂದ ಹೊರಟು ಹೋದ್ರು. Then finally Jesus asked to her, ಕೊನೆಯದಾಗಿ ಯೇಸು ಆಕೆ ಬಳಿ ಕೇಳಿದ, woman, ಸ್ತ್ರೀಯೇ, nobody judged you, right? ಯಾರು ನಿನ್ನ ಮೇಲೆ ತೀರ್ಪು ಮಾಡಲಿಲ್ಲ ಅಲ್ಲವೇ? I am also not judging you. ನಾನು ಸಹ ನಿನಗೆ ತೀರ್ಪು ಮಾಡುವುದಿಲ್ಲ. First word Jesus spoke to that woman. ಯೇಸು ಆ ಸ್ತ್ರೀಯೊಂದಿಗೆ ಮಾತನಾಡಿದ ಮೊದಲನೆಯ ಮಾತು, go in peace. ಸಮಾಧಾನದಿಂದ ಹೋಗು. Next word, sin no more. ಇನ್ನು ಮುಂದೆ ಪಾಪ ಮಾಡಬೇಡ. Go in peace, sin no more. ಸಮಾಧಾನದಿಂದ ಹೋಗು, ಇನ್ನು ಪಾಪ ಮಾಡಬೇಡ. If anybody have the right to judge that woman, that is only Jesus have the right to judge that woman. ಆ ಸ್ತ್ರೀಗೆ ತೀರ್ಪು ಮಾಡಲು ಯಾರಿಗಾದರೂ ಸಾಮರ್ಥ್ಯವಿದ್ರೆ ಅದು ಯೇಸು ಮಾತ್ರ. But Jesus didn't judge her. ಆದ್ರೆ ಯೇಸು ಆಕೆಗೆ ತೀರ್ಪು ಮಾಡಲಿಲ್ಲ. Jesus released the forgiveness into her life. ಯೇಸು ಆಕೆ ಜೀವಿತದ ಮೇಲೆ ಕ್ಷಮಾಪಣೆಯನ್ನು ಬಿಡುಗಡೆ ಮಾಡಿದ. My friend, what all the problem you went through in your life? ನನ್ನ ಸ್ನೇಹಿತರೆ, ನಿಮ್ಮ ಜೀವಿತದಲ್ಲಿ ಯಾವೆಲ್ಲ ಸಮಸ್ಯೆ ನೀವು ಹಾದು ಹೋಗಿದ್ದೀರಾ? Don't run away from Jesus. Run to him. ಯೇಸುವಿನಿಂದ ದೂರ ಓಡಿ ಹೋಗಬೇಡ್ರಿ, ಯೇಸುವಿನ ಬಳಿಗೆ ಓಡಿ ಬನ್ನಿರಿ. He loves you so much. ಆತನು ನಿಮ್ಮನ್ನ ಹೆಚ್ಚಾಗಿ ಪ್ರೀತಿಸ್ತಾನೆ. We could see in the life of prodigal son. ತಪ್ಪಿ ಹೋದ ಮಗನ ಜೀವಿತದಲ್ಲಿ ನಾವು ನೋಡ್ತೇವೆ. The word of God says he went away from the father and lived a loose life. ದೇವರ ವಾಕ್ಯ ಹೇಳ್ತದೆ, ತಂದೆಯಿಂದ ದೂರ ಹೋಗಿ ಆತನು ಅಡ್ಡದಾರಿ ತಪ್ಪಾದ ಜೀವಿತದಲ್ಲಿ ಜೀವಿಸಿದ. But one day he came into his sense, said, why should I live here? I should go back to my father's house. ಒಂದು ದಿನ ಆತನಿಗೆ ಮನವರಿಕೆ ಆಯಿತು, ಯಾಕೆ ನಾನು ಹೀಗೆ ಇಲ್ಲಿ ಜೀವಿಸಬೇಕು, ನನ್ನ ತಂದೆ ಮನೆಗೆ ಹಿಂತಿರುಗಿ ಹೋಗುತ್ತೇನೆ ಎಂಬುದಾಗಿ. He decided. ಆತನು ತೀರ್ಮಾನಿಸಿದ. And he said to himself, I will ask to my father and say, Father, forgive me, for you and against the heaven I have done the mistake. ಆತನಿಗೆ ಆತ ಹೇಳಿಕೊಂಡ, ನಾನು ನನ್ನ ತಂದೆ ಬಳಿ ಹೋಗಿ ಕೇಳ್ತೇನೆ, ನಿನಗೂ ಹಾಗೂ ಪರಲೋಕದ ದೇವರಿಗೂ ವಿರೋಧವಾಗಿ ನಾನು ತಪ್ಪು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸು. Please accept me as your servant. ನಿನ್ನ ಸೇವಕನಾಗಿ ನನ್ನನ್ನು ಸೇರಿಸಿಕೋ. The word of God says, when the son came back to the father's house, ದೇವರ ವಾಕ್ಯ ಹೇಳ್ತದೆ, ಮಗನು ಹಿಂತಿರುಗಿ ತಂದೆಯ ಮನೆಗೆ ಬಂದಾಗ, from a long distance itself, father saw the son is coming. ಮಗ ದೂರದಿಂದಲೇ ಬರುವುದನ್ನು ತಂದೆಯು ಕಂಡಾಗ, word of God says he ran to the son and embraced him, kissed him, accepted him. ದೇವರ ವಾಕ್ಯ ಹೇಳ್ತದೆ, ತಂದೆಯು ಮಗನ ಬಳಿ ಓಡಿ ಹೋಗಿ ಆತನ ಅಪ್ಪಿಕೊಂಡು ಆತನಿಗೆ ಮುದ್ದಿಟ್ಟನು. He accepted him. ಆತನನ್ನು ಒಪ್ಪಿಕೊಂಡನು. Precious people of God, ಪ್ರಿಯ ಅಮೂಲ್ಯವಾದ ದೇವಜನರೇ, ನಿಮಗೆ ಗೊತ್ತಾ, that father didn't told
First admit your sin, then I will accept you. ತಂದೆ ಹೋಗಿ ಹೇಳಲಿಲ್ಲ, ಮೊದಲು ನಿನ್ನ ತಪ್ಪನ್ನು ಒಪ್ಪಿಕೋ, ನಂತರ ನಾನು ನಿನ್ನನ್ನು ಸೇರಿಸಿಕೊಳ್ತೇನೆ ಎಂಬುದಾಗಿ. You know, God is seeing your heart. ನೋಡ್ರಿ, ದೇವರು ನಿಮ್ಮ ಹೃದಯವನ್ನ ನೋಡ್ತಾ ಇದ್ದಾನೆ. God is seeing your life. ದೇವರು ನಿಮ್ಮ ಜೀವಿತವನ್ನ ನೋಡ್ತಾ ಇದ್ದಾನೆ. People may judge you outside, but I am telling you, God sees your heart. ಜನರು ನಿಮ್ಮ ಹೊರಗಿನ ಜೀವಿತವನ್ನ ನೋಡಿ ತೀರ್ಪು ಮಾಡ್ತಿರಬಹುದು, ಆದ್ರೆ ದೇವರು ನಿಮ್ಮ ಹೃದಯವನ್ನು ನೋಡ್ತಾ ಇದ್ದಾನೆ. It is the time the Lord is speaking to you. Understand His love. He loves you so much. ಈ ಸಮಯದಲ್ಲಿ ದೇವರು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಆತನ ಪ್ರೀತಿನ ಅರ್ಥ ಮಾಡಿಕೊಳ್ಳ್ರಿ. ಆತನು ಎಷ್ಟೋ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿಸ್ತಾನೆ. Word of God says, with an everlasting love I have drawn to you. ದೇವರ ವಾಕ್ಯ ಹೇಳ್ತದೆ, ಅಪರಿಮಿತವಾದ ಪ್ರೀತಿಯಿಂದ ನಿನ್ನನ್ನು ಸೆಳೆದುಕೊಂಡಿದ್ದೇನೆ. His love will never ever fail in your life, my friend. ಪ್ರಿಯ ಸ್ನೇಹಿತರೆ, ದೇವರ ಪ್ರೀತಿ ನಿಮ್ಮ ಜೀವಿತದಲ್ಲಿ ಎಂದಿಗೂ ಅದು ಸೋಲುವುದಿಲ್ಲ. His love is same. ಆತನ ಪ್ರೀತಿ ನಿರಂತರವೂ ಅದು ಒಂದೇ ಆಗಿರುತ್ತದೆ. God is restoring your family. God is restoring your personal fellowship with Father. ದೇವರು ನಿಮ್ಮ ಕೌಟುಂಬಿಕ ಜೀವಿತವನ್ನು ಪುನರ್ ಸ್ಥಾಪಿಸ್ತಾ ಇದ್ದಾನೆ. ತಂದೆಯೊಂದಿಗೆ ನಿಮ್ಮ ಸಂಬಂಧವನ್ನು ತಿರುಗಿ ಆತನು ಪುನರ್ ಸ್ಥಾಪಿಸ್ತಾ ಇದ್ದಾನೆ. Hallelujah. The fear involves punishment, word of God says. ಹೆದರಿಕೆಯು ಯಾತನೆಯೊಂದಿಗೆ ಅದು ಸೇರಿಕೊಂಡಿರುತ್ತದೆ ಎಂಬುದಾಗಿ ವಾಕ್ಯ ಹೇಳ್ತದೆ. But God does not want you to be tormented. You should live in the freedom of the Holy Spirit. ನೀವು ಆ ಭಯದ ಯಾತನೆಯಲ್ಲಿ ಜೀವಿಸಬೇಕೆಂಬುದಾಗಿ ದೇವರು ಬಯಸುವುದಿಲ್ಲ, ಅದರಿಂದ ಹೊರಗೆ ಬಂದು ಜೀವಿಸಬೇಕೆಂಬುದಾಗಿ ದೇವರು ಬಯಸ್ತಾನೆ. Isaiah chapter 54 verse 14 says, in righteousness you will be established. You will be far from oppression, for you will not fear from terror. It will not come near to you. ಯೆಶಾಯನ ಪ್ರವಾದನೆ ಗ್ರಂಥ 54ನೇ ಅಧ್ಯಾಯ 14ನೇ ವಾಕ್ಯ ಹೇಳುತ್ತದೆ, ನೀನು ಹಿಂಸೆಗೆ ದೂರವಾಗಿರುವಿ, ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು ನಿನ್ನ ಹತ್ತಿರಕ್ಕೆ ಬಾರದು. Amen. Here says you will be established. In the Old Testament it is a promise. ಹಳೆ ಒಡಂಬಡಿಕೆಯಲ್ಲಿ ಹೇಳ್ತದೆ, ನೀನು ಪುನರ್ ಸ್ಥಾಪಿಸ್ತೀಯ. ಹಳೆ ಒಡಂಬಡಿಕೆ ಇದು ವಾಗ್ದಾನ. Okay, but in Christ Jesus you are already established in the righteousness of God. ಕ್ರಿಸ್ತ ಯೇಸುವಿನಲ್ಲಿ ಈಗಾಗಲೇ ದೇವರ ನೀತಿಯಿಂದ ನೀವು ಪುನರ್ ಸ್ಥಾಪಿಸಲ್ಪಟ್ಟಿದ್ದೀರಾ. 2 Corinthians chapter 5 verse 21 says, he who know new sin became sin so that we might become the righteousness of God in Christ Jesus. 2 ಕೊರಿಂಥ 5:21 ಹೇಳುತ್ತದೆ, ಪಾಪ ಜ್ಞಾನವಿಲ್ಲದ ಆತನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ದೇವರ ಮುಂದೆ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ್ದಾನೆ. Dear friend, Jesus became sinful. Why? He took all our mistake, all our pain on the cross. ಪ್ರಿಯ ಸ್ನೇಹಿತರೆ, ಯೇಸು ನಮ್ಮೆಲ್ಲ ಪಾಪಗಳನ್ನು ಹೊತ್ತುಕೊಂಡು ಶಿಲುಬೆಯಲ್ಲಿ ಆತ ನಮಗಾಗಿ ಪಾಪವನ್ನು ಹೊತ್ತುಕೊಂಡನು. A divine exchange happened on the cross. ಶಿಲುಬೆಯಲ್ಲಿ ದೈವಿಕವಾದ ಒಂದು ಬದಲಾವಣೆ ಉಂಟಾಯಿತು. You no need to live in the condemnation of the sin. Understand His love. You will live a free life. ಪಾಪದ ಭಯದ ಒಂದು ಒತ್ತಡದಲ್ಲಿ ಜೀವಿಸುವ ಅವಶ್ಯಕತೆ ನಿಮಗಿಲ್ಲ. ನೀವೊಂದು ಬಿಡುಗಡೆಯ ಜೀವಿತವನ್ನು ಅನುಭವಿಸಬೇಕು. That's why the word of God says, you will be far from every oppression. ಅದಕ್ಕಾಗಿ ದೇವರ ವಾಕ್ಯ ಹೇಳುತ್ತದೆ, ಎಲ್ಲಾ ಬಾಧೆ ಒತ್ತಡಗಳಿಂದ ನೀವು ದೂರವಾಗಿರ್ತೀರಾ. No oppression will not dominate over your mind. ನಿಮ್ಮ ಮನಸ್ಸಿನ ಮೇಲೆ ಯಾವ ಒತ್ತಡಗಳು ಅದು ಆಕ್ರಮಿಸಲು ಸಾಧ್ಯವಿಲ್ಲ. Youngsters, you no need to go through all kind of depression in your life. ಯುವಕರೇ, ನಿಮ್ಮ ಜೀವಿತದಲ್ಲಿ ಒತ್ತಡ ಜಿಗುಪ್ಸೆಯಲ್ಲಿ ನೀವು ಹಾದು ಹೋಗುವ ಅವಶ್ಯಕತೆ ಇಲ್ಲ. You no need to be addicted to anything in this world. ಈ ಲೋಕದ ಯಾವುದರಲ್ಲೂ ನೀವು ಅದಕ್ಕೆ ಅಡಿಕ್ಟ್ ಆಗುವ ಅವಶ್ಯಕತೆ ಇಲ್ಲ. God called you to live in the freedom of the Holy Spirit. ದೇವರು ಪವಿತ್ರಾತ್ಮನ ಒಂದು ಪ್ರೀತಿಯಲ್ಲಿ ಸ್ವತಂತ್ರದಲ್ಲಿ ಜೀವಿಸುವುದಕ್ಕಾಗಿ ನಿಮ್ಮನ್ನು ಕರೆದಿದ್ದಾನೆ. You shall be free from every terror and every kind of fear over your life. ನಿಮ್ಮ ಜೀವಿತದಲ್ಲಿರುವ ಎಲ್ಲ ಭಯ ಯಾತನೆಯಿಂದ ಬಿಡುಗಡೆ ಹೊಂದಿದವರಾಗಿ ಜೀವಿಸುವುದಕ್ಕಾಗಿ ದೇವರು ಕರೆದಿದ್ದಾನೆ. That is the life of in Christ. ಇದು ಕ್ರಿಸ್ತನಲ್ಲಿರುವ ಜೀವನ. Life in Christ means living in His love. ಕ್ರಿಸ್ತನಲ್ಲಿರುವ ಜೀವನ ಅಂದ್ರೆ ಆತನ ಪ್ರೀತಿಯಲ್ಲಿ ಜೀವಿಸುವ ಜೀವನ. Being rooted and established in His love. ಆತನ ಪ್ರೀತಿಯಲ್ಲಿ ಬೇರೂರಿ ಆ ಪ್ರೀತಿಯಲ್ಲಿ ನೆಲೆ ನಿಲ್ಲುವ ಜೀವಿತ. Today, ಇಂದು the Lord is releasing that love into your life. ನಿಮ್ಮ ಜೀವಿತದಲ್ಲಿ ಆ ಪ್ರೀತಿಯನ್ನು ದೇವರು ನಿಮಗೆ ಬಿಡುಗಡೆ ಮಾಡ್ತಾ ಇದ್ದಾನೆ. Your life will never be the same. ನಿಮ್ಮ ಜೀವನ ಇದ್ದ ಹಾಗೆ ಇರುವುದಿಲ್ಲ. Every addictions are broken in the name of Jesus. ಎಲ್ಲ ದುಶ್ಚಟಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ. Every kind of the
depression, all kind of the suicide mentality, it is broken over your life in the name of Jesus. ಎಲ್ಲಾ ಒತ್ತಡಗಳು, ಆತ್ಮಹತ್ಯೆಯ ಯೋಚನೆಗಳು ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಮುರಿಯಲ್ಪಡಲಿ. You are a valuable person to Jesus. ಯೇಸುವಿಗೆ ನೀವು ಬಹಳ ಅಮೂಲ್ಯವಾದವರು. Word of God says the rejected stone became the cornerstone. ದೇವರ ವಾಕ್ಯ ಹೇಳ್ತದೆ, ಯಾರು ಬೇಡವೆಂದ ಕಲ್ಲೇ ಮೂಲೆಗಲ್ಲಾಯಿತು. Dear friend, are you in such a situation? People are rejecting you. I'm telling to you, God is making you as a cornerstone. ಪ್ರಿಯರೇ, ಜನರೆಲ್ಲರೂ ನಿಮ್ಮನ್ನ ತಿರಸ್ಕರಿಸುವಂತ ಪರಿಸ್ಥಿತಿಯಲ್ಲಿ ಇದ್ದೀರಾ. ನಾನು ನಿಮ್ಗೆ ಹೇಳ್ತೇನೆ, ದೇವರು ನಿಮ್ಮನ್ನ ಮೂಲೆಗಳನ್ನಾಗಿ ಮಾಡ್ತಾನೆ. God lift a person from the dust and make him to sit with the princess. That is our God. ನಮ್ಮ ದೇವರು ಧೂಳಿಂದ ನಮ್ಮನ್ನ ಮೇಲಕ್ಕೆತ್ತಿ ಅರಸರುಗಳ ನಡುವಿನಲ್ಲಿ ನಮ್ಮನ್ನ ಕೂರಿಸ್ತಾನೆ. ಆವತ್ತನು ನಮ್ಮ ದೇವರು. You will never be the same. ನೀವು ಇದ್ದ ಹಾಗೆ ಇರುವುದಿಲ್ಲ. Jesus loves you unconditionally. ಯೇಸು ಅಪರಿಮಿತವಾಗಿ ನಿಮ್ಮನ್ನ ಪ್ರೀತಿಸ್ತಾನೆ. Live for him. ಆತನಿಗಾಗಿ ಜೀವಿಸಿರಿ. God bless you. ದೇವರು ನಿಮ್ಮನ್ನ ಆಶೀರ್ವದಿಸಲಿ. This is the time we are here to rejoice and worship the Lord. ಈ ಸಮಯ ನಾವು ಕರ್ತನಲ್ಲಿ ಆನಂದಿಸುತ್ತಾ ಆತನನ್ನು ಆರಾಧಿಸುವ ಸಮಯ. Now I welcome Pastor John to come forward and lead us in worship. ಈಗ ಪಾಸ್ಟರ್ ಜಾನ್ ರವರು ಮುಂದೆ ಬಂದು ಆರಾಧನೆಯಲ್ಲಿ ನಡೆಸಬೇಕಾಗಿ ನಾನು ಅವರನ್ನು ಆಹ್ವಾನಿಸುತ್ತೇನೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಈ ಒಂದು ಸಮಯ ವೇಳೆಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡುವ. ಈಗಾಗಲೇ ನೀವು ಉತ್ತೇಜನ ವಾಕ್ಯವನ್ನು ಕೇಳಿದ್ದೀರಿ. ನಂಬುತ್ತೇನೆ ದೇವರು ನಿಮ್ಮ ಸಂಗಡ ಮಾತನಾಡಿದನೆಂಬುದಾಗಿ. ಇದು ಸ್ತುತಿ ಮತ್ತು ಆರಾಧನಾ ಸಮಯ. ನಾವು ಸಂತೋಷದ ಹೃದಯದಿಂದ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಹಾಡುತ್ತಾ ಆತನಿಗೆ ಆರಾಧನೆಯನ್ನು ಮಾಡೋಣ. ಕಮಾನ್, ನಮ್ಮ ಕರಗಳನ್ನು ತಟ್ಟುತ್ತಾ, ಕರಗಳನ್ನು ಎತ್ತುತ್ತಾ ದೇವರನ್ನು ಸ್ತುತಿ ಸ್ತೋತ್ರ ಮತ್ತು ಆರಾಧನೆಯಲ್ಲಿ ಮಾಡುತ್ತಾ ಮುಂದೆ ಹೋಗೋಣ. ಕೃತಜ್ಞತಾ ಸ್ತುತಿ ಹಾಡು ನನ್ನೇಶುವಿಗೆ, ಸ್ತೋತ್ರದ ಗೀತೆ ಹಾಡು. Glory! Come on! ಕೃತಜ್ಞತಾ ಸ್ತುತಿ ಹಾಡು ನನ್ನೇಶುವಿಗೆ, ಸ್ತೋತ್ರದ ಗೀತೆ ಹಾಡು. Glory! ಕೃತಜ್ಞತಾ ಸ್ತುತಿ ಹಾಡು ನನ್ನೇಶುವಿಗೆ, ಸ್ತೋತ್ರದ ಗೀತೆ ಹಾಡು. ಉಪಕಾರ ಸ್ತುತಿ ಹಾಡು ನನ್ನೇಶುವಿಗೆ, ಸ್ತೋತ್ರದ ಗೀತೆ ಹಾಡು. ಓ ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಹಲ್ಲೆಲೂಯಾ. ಕರ್ತನು ಶಕ್ತನು ಪರಿಶುದ್ಧನು, ಮಾತಿನಲ್ಲಿ ನಂಬಿಗಸ್ತನು. ಕೃತಜ್ಞತಾ ಸ್ತುತಿ ಹಾಡು ನನ್ನೇಶುವಿಗೆ, ಸ್ತೋತ್ರದ ಗೀತೆ ಹಾಡು. Glory! ಕೃತಜ್ಞತಾ ಸ್ತುತಿ ಹಾಡು ನನ್ನೇಶುವಿಗೆ, ಸ್ತೋತ್ರದ ಗೀತೆ ಹಾಡು. ಯೆರಿಕೋ ಕೋಟೆಯು ಮುಂದೆ ಇದ್ದರು, ಯೇಸು ನಿನ್ನ ಮುಂದೆ ಹೋಗುವ. ಹಲ್ಲೆಲೂಯಾ. ಯೆರಿಕೋ ಗೋಡೆ ಮುಂದೆ ಇದ್ದರು, ಯೇಸು ನಿನ್ನ ಮುಂದೆ ಹೋಗುವ. ಹೆದರದಿರು, ಕದಲದಿರು, ಸ್ತುತಿಯಿಂದ ಬಿದ್ದು ಹೋಗುವುದು. Glory! ಹೆದರೇನು ನಾ, ಕದಲೇನು ನಾ, ಸ್ತುತಿಯಿಂದ ಬಿದ್ದು ಹೋಗುವುದು. ಕೃತಜ್ಞತಾ ಸ್ತುತಿ ಹಾಡು ನನ್ನೇಶುವಿಗೆ, ಸ್ತೋತ್ರದ ಗೀತೆ ಹಾಡು. Glory! ಕೃತಜ್ಞತಾ ಸ್ತುತಿ ಹಾಡು ನನ್ನೇಶುವಿಗೆ, ಸ್ತೋತ್ರದ ಗೀತೆ ಹಾಡು. ಶತ್ರುವಿನ ಸೇನೆ ಮುತ್ತಿಕೊಳ್ಳಲು ಶಿಲುಬೆಯ ನೆರಳುಂಟು. ಹಲ್ಲೆಲೂಯಾ. ಶತ್ರುವಿನ ಸೇನೆ ಮುತ್ತಿಕೊಳ್ಳುವಾಗ ಶಿಲುಬೆಯ ಧ್ವಜವುಂಟು. ಆಡುವೆವು, ಸ್ತುತಿಸುವೆವು, ಮಾರ್ಗವು ತೆರೆಯುವುದು. ಹಾಡೋಣ, ಹಾಡೋಣ, ಸ್ತುತಿಸೋಣ, ಮಾರ್ಗವು ತೆರೆಯುವುದು. ಕೃತಜ್ಞತಾ ಸ್ತುತಿ, ಕೃತಜ್ಞತಾ ಸ್ತುತಿ ಹಾಡು ನನ್ನೇಶುವಿಗೆ, ಸ್ತೋತ್ರದ ಗೀತೆ ಹಾಡು. ಕೃತಜ್ಞತಾ ಸ್ತುತಿ ಹಾಡು ನನ್ನೇಶುವಿಗೆ, ಸ್ತೋತ್ರದ ಗೀತೆ ಹಾಡು. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ
ಶ್ರೇಷ್ಠ, ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. Glory. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಬಡತನದಲ್ಲಿಯೂ ಐಶ್ವರ್ಯದಲ್ಲಿಯೂ ಸೈತಾನ ಶಕ್ತಿಗಿಂತ ಶ್ರೀ ಯೇಸು ಶಕ್ತಿ ಹೆಚ್ಚು. ಬಡತನದಲ್ಲಿಯೂ ಐಶ್ವರ್ಯದಲ್ಲಿಯೂ ಸೈತಾನ ಶಕ್ತಿಗಿಂತ ಯೇಸು ಶಕ್ತಿ ಹೆಚ್ಚು. ಪ್ರಭು ಯೇಸು ನಾಮ ಎಷ್ಟೋ ಶ್ರೇಷ್ಠ, ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಓ ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಪ್ರಿಯರೇ, ಈ ಇಹಲೋಕದಲ್ಲಿ, ಪರಲೋಕದಲ್ಲಿ, ನರಕಲೋಕದಲ್ಲಿ, ಎಲ್ಲದರಲ್ಲಿ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಒಂದೇ ಒಂದು ನಾಮ, ಅದು ಯೇಸುವಿನ ನಾಮ. ಈ ಮೂರು ಲೋಕವು ಒಬ್ಬನೇ ನಾಮಕ್ಕೆ ಅಡ್ಡ ಬೀಳ್ತದೆ. ಆ ನಾಮ ಬೇರೆ ಯಾವುದಲ್ಲ, ನಮ್ಮ ಕರ್ತನಾದ ಯೇಸುವಿನ ನಾಮ. ಅದಕ್ಕೆ ಆ ನಾಮವನ್ನು ಮೇಲೆತ್ತುತ್ತಾ ನಾವು ಸ್ತುತಿಸೋಣ, ನಾವು ಆರಾಧಿಸೋಣ. ಆತನ ನಾಮವು ಬಿಡುಗಡೆಯನ್ನು ಮಾಡುವಂತ ನಾಮ, ಆತನ ನಾಮ ಕಷ್ಟವನ್ನು ನೀಗಿಸುವ ನಾಮ, ಆತನ ನಾಮ ದೆವ್ವ ಬಾಧಿತರಿಗೆ ದೆವ್ವದಿಂದ ಬಿಡುಗಡೆ ಕೊಡುವಂತ ನಾಮ, ಅದೇ ನಾಮ. ಆ ನಾಮ ಎಲ್ಲಿ ಇದೆ, ಆ ನಾಮ ಯಾರಲ್ಲಿ ಇದೆ, ಅವರಿಗೆ ಬಿಡುಗಡೆ ಇದೆ. ಆಹಾ glory. ಅದಕ್ಕೆ ಹಾಡುವ, ಬಡತನವಿದ್ದರು ಐಶ್ವರ್ಯವಿದ್ದರು ಸೈತಾನ ಶಕ್ತಿಗಿಂತ ಯೇಸು ಶಕ್ತಿ ಹೆಚ್ಚು. ಬಡತನದಲ್ಲಿಯೂ ಐಶ್ವರ್ಯದಲ್ಲಿಯೂ ಸೈತಾನ ಶಕ್ತಿಗಿಂತಲೂ ಯೇಸು ಶಕ್ತಿ ಹೆಚ್ಚು. ಯೇಸು ನಾಮ ಎಷ್ಟೋ ಶ್ರೇಷ್ಠ, ನಾವು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಓಹೋ ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲೆಲ್ಲಿ ನೋಡಿದರು ಶ್ರೀ ಯೇಸು ಶಕ್ತಿ ಹೆಚ್ಚು. ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲೆಲ್ಲಿ ನೋಡಿದರು ಶ್ರೀ ಯೇಸು ಶಕ್ತಿ ಹೆಚ್ಚು. ಪ್ರಭು ಯೇಸು ನಾಮ ಎಷ್ಟೋ ಶ್ರೇಷ್ಠ, ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಯೇಸು ನಾಮ ಮಹೋನ್ನತ ನಾಮ, ಪ್ರಭು ಯೇಸು ನಾಮ ಅತ್ಯಂತ ಮಧುರ. ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು. ಸ್ತುತಿಸುವೆವು, ಭಜಿಸುವೆವು, ವಿಶ್ವಾಸದಿಂದ ಸೇವಿಸುವೆವು. ಆಹಾ ಸ್ತುತಿಸುವೆವು, ಭಜಿಸುವೆವು, ವಿಶ್ವಾಸದಿಂದ ಸೇವಿಸುವೆವು. ಪ್ರಭು ಯೇಸು ನಾಮ ಎಷ್ಟೋ ಶ್ರೇಷ್ಠ, ಪ್ರಭು ಯೇಸು ನಾಮ ಮಹಿಮೆಯುಳ್ಳದು, ಮಹಿಮೆಯುಳ್ಳದು.
ಪ್ರತಿನಿತ್ಯ ಕಾಯುವ ರಕ್ತ ಜಯ. ಎಲ್ಲರೂ ಹೇಳುವ, ನಮಗಾಗಿ ಬೇಡುವ ರಕ್ತ ಜಯ. ಪ್ರತಿನಿತ್ಯ ಕಾಯುವ ರಕ್ತ ಜಯ. ನೀತಿವಂತರಾಗಿಸಿದ, ಎಲ್ಲರೂ ಪುನೊಮ್ಮೆ, ನೀತಿವಂತರಾಗಿಸಿದ. ಇನ್ನೊಂದು ಸಲ, ನೀತಿವಂತರಾಗಿಸಿದ ರಕ್ತ ಜಯ. ನಿತ್ಯ ಜೀವ ನೀಡಿದ ರಕ್ತ ಜಯ. ಬನ್ನಿರಿ ವಾದಿಸೋಣ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಯೆಶಾಯ 1ನೇ ಅಧ್ಯಾಯ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೆ ಹಿಮದಂತೆ ಬೆಳ್ಳಗಾಗುವುದು. ಹೇ, ಕಿರಮಂಜಿನ ಬಣ್ಣವಾದರೂ ಉಣ್ಣೆಯಂತೆ ಬಿಳುಪಾಗುವುದು. 1 ಯೋಹಾನ 1:7-8 ಹೇಳ್ತದೆ. ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮ ಸಕಲ ಪಾಪಗಳನ್ನು ನಿವಾರಿಸಿ ತೊಳೆದು ಶುದ್ಧೀಕರಿಸುತ್ತದೆ. ಆತನು ನೀತಿವಂತನಾದ ಕಾರಣ. ಕಮಾನ್, ಆತನು ನೀತಿವಂತನಾದ ಕಾರಣ. ಇನ್ನೊಂದು ಸರಿ ಹೇಳಿ, ಆತನು ನೀತಿವಂತನಾದ ಕಾರಣ ನಮ್ಮ ಸಕಲ ಅನೀತಿಯನ್ನು ತೆಗೆದುಹಾಕಿ ನಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತಾನೆ ಅಂತ ಬರೆದಿದೆ. ಆದರೆ ನನ್ನನ್ನು, ಇಲ್ಲಿರುವವರನ್ನು, ವಾಚ್ ಮಾಡುವ ನಿಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತಾನೆ ಅಲ್ಲ. ನೀವು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಿರುವುದಾದರೆ ನೀತಿವಂತರನ್ನಾಗಿ ಮಾಡಿದ್ದಾನೆ. ಇದು ಆತನ ಕೃಪೆ, ಇದು ಆತನ ಕರುಣೆ. ಅದಕ್ಕೆ ಆತನನ್ನು ಆರಾಧಿಸುವ. ಸ್ವಾಮಿ, ಆರಾಧನೆ ನಿನಗೊಬ್ಬನಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಓ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಇನ್ನೊಂದು ಸಲ, ಓ, ಆರಾಧನೆ ಯೇಸುವಿಗೆ. ಗ್ಲೋರಿ, ಗ್ಲೋರಿ. ಆರಾಧನೆ ಯೇಸುವಿಗೆ. ಓ, ಆರಾಧನೆ ಯೇಸುವಿಗೆ. ಆರಾಧನೆ ಯೇಸು ನಿನಗೆ. ನೀ ಹೇಳಿದನೇ ನಾನು ಮಾಡುವೆ, ನಿನ್ನ ಮಾರ್ಗದಿ ನಾನು ನಡೆಯುವೆ, ನಿನ್ನ ವಾಕ್ಯವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸುವೇ. ನೀ ಹೇಳಿದನೇ ನಾನು ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ವಾಕ್ಯವನ್ನೇ ಹಿಡಿಯುವೆ ನನ್ನ ಪ್ರಿಯ ಯೇಸು. Come on! ಆರಾಧನೆ ಯೇಸುವಿಗೆ. Glory, glory. ಆರಾಧನೆ ಯೇಸುವಿಗೆ. ಓ, ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. ಓ, ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. ಓ, ಆರಾಧನೆ ಯೇಸುವಿಗೆ. ಆರಾಧನೆ ಯೇಸುವಿಗೆ. ಸಮುದ್ರದ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವು. ಗಾಳಿ ಅಲೆಗಳ ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವು. ಇನ್ನೊಂದು ಸಲ, ಸಮುದ್ರ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವು. ಗಾಳಿ ಅಲೆಗಳ ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿ
ನಮ್ಮ ಮಧ್ಯದಲ್ಲಿದ್ದಾನೆ. ಕೃಪಾಮಯನು ಕರುಣಾಮಯನು, ಎಂತ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡಿದಾತನು, ನಮ್ಮ ಅಂಗೈಯಲ್ಲಿ ಚಿಂತಿಸಿಕೊಂಡಾತನು, ಕಣ್ಣ ಹುಟ್ಟುಹಬ್ಬದಲ್ಲಿ ಕಾಪಾಡಿದ ನಮ್ಮ ಕರ್ತನು ನಮ್ಮ ಸಂಗಡ ಇದ್ದಾನೆ. ಕಮಾನ್ ವರ್ಷಿಪ್. ಸೇರಿ ಇನ್ನೊಂದು ಸಲ ಜಯವೇ 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 ಜಯವೇ, ನೀನಿರಲು ನನಗೆ ಜಯವೇ. ಕಮಾನ್ ಇನ್ನೊಂದು ಸಾರಿ ಜಯವೇ ಜಯವೇ ಜಯವೇ, ನೀನಿರಲು ನನಗೆ ಜಯವೇ. ನೀನೇ ಸಾಕು ನನ್ನ యేసయ్య, ಈ ಜೀವಿತ ಯಾತ್ರೆಯಲ್ಲಿ ನೀನೇ ಸಾಕು ನನ್ನ యేసయ్య, ಈ ಜೀವಿತ ಯಾತ್ರೆಯಲ್ಲಿ ಜಯವೇ ಜಯವೇ, ನೀನಿರಲು ನನಗೆ ಜಯವೇ. ಒಟ್ಟಾಗಿ ಹಾಡುವ, ಹೇಳಿ ಜಯವೇ ಜಯವೇ ಜಯವೇ, ನೀನಿರಲು ನನಗೆ ಜಯವೇ. ನೀನೇ ಸಾಕು ನನ್ನ యేసయ్య, ಈ ಜೀವಿತ ಯಾತ್ರೆಯಲ್ಲಿ. ತಂದೆ, ನಿನ್ನನ್ನು ಸ್ತುತಿಸುತ್ತೇವೆ. ನೀನು ಒಳ್ಳೆಯವನು ಸ್ವಾಮಿ. ನೀನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ. ನಿನ್ನ ಕೃಪೆಯು ಶಾಶ್ವತವಾದದ್ದು. ನಿನ್ನ ಕೃಪಾ ವರಗಳು ಎಂದಿಗೂ ನಿಂತು ಹೋಗುವುದಿಲ್ಲ. ನನ್ನೊಂದಿಗೆ ಸೇರಿ ಆರಾಧನೆ ಮಾಡಿದವರ ಎಲ್ಲರ ಮೇಲೆ ನಿನ್ನ ಕೃಪೆಯು ಶಾಂತಿಯು ಹೆಚ್ಚೆಚ್ಚಾಗಲಿ. ಯೇಸುವಿನ ನಾಮದಲ್ಲಿ ಹೆಚ್ಚಲ್ಪಡಲಿ. ಎಲ್ಲದರಲ್ಲಿ ಘನಮಾನ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಈಗ ಮುಂದಕ್ಕೆ ವರ್ಡ್ ಆಫ್ ವಿಕ್ಟರಿಯ ಸಭಾ ಪಾಲಕರಾಗಿರುವಂಥ ಹಿರಿಯ ಸೇವಕರಾಗಿರುವಂಥ
ಪಾಸ್ಟರ್ ರೋಷನ್ ಲೋಬಿ ಇಲ್ಲಿದ್ದಾರೆ, ನಮ್ಮೊಂದಿಗಿದ್ದಾರೆ. ಸೊ ಅವರೊಂದಿಗೆ ನಾವು ಬಂದಿದ್ದೇವೆ. ಈಗ ಮುಂದಿನ ಭಾಗದಲ್ಲಿ ಅವರು ದೇವರು ಅವರಲ್ಲಿ ಇಟ್ಟಂತ, ಆತ್ಮದಲ್ಲಿಟ್ಟಂತ, ನಿಮಗೋಸ್ಕರ ಇಟ್ಟಂತ ದೈವೋಕ್ತಿಗಳನ್ನು ಅವರು ಮಾತನಾಡುವವರಾಗಿದ್ದಾರೆ. ಕ್ರಿಸ್ತನ ವಾಕ್ಯದ ಪ್ರಕಟಣೆಯನ್ನು ಪೌಲನ್ ಹೇಳ್ತಾನೆ, ನಾನು ತಾಯಿಯ ಗರ್ಭದಲ್ಲಿರುವಾಗಲೇ 1:15 ಗಲಾತ್ಯದವರಿಗೆ ಬರೆದ ಪತ್ರಿಕೆ, ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ದೇವರು ಆತನಿಗೋಸ್ಕರ ನನ್ನನ್ನು ಪ್ರತ್ಯೇಕಿಸಿ ಅನ್ಯ ಜನರಿಗೆ ಕ್ರಿಸ್ತನನ್ನು ಪ್ರಕಟಿಸುವುದಕ್ಕೋಸ್ಕರ ನೇಮಿಸಿದನೆಂಬುದಾಗಿ. ಸೊ ಕ್ರಿಸ್ತನ ಪ್ರಕಟಣೆಯನ್ನು ನಿಮಗೆ ಪ್ರಕಟಿಸುವುದಕ್ಕೋಸ್ಕರ, ದೇವರು ಅವರಲ್ಲಿಟ್ಟಂಥ ವಾಕ್ಯವನ್ನು ಕೇಳುವುದಕ್ಕೋಸ್ಕರ ನಿಮ್ಮ ಹೃದಯವನ್ನು ವಿಶಾಲವಾಗಿ ತೆರೆಯಿರಿ. ಖಂಡಿತವಾಗಿ ದೇವರು ನಿಮ್ಮೊಂದಿಗೆ ಮಾತನಾಡ್ತಾನೆ. ಚಪ್ಪಾಳೆಯನ್ನು ತಟ್ಟುತ್ತಾ ಅವರನ್ನು ಬರಮಾಡುವ. ಆಮೆನ್. Thank you, Father. Lord, we worship you and glorify your name, O God. Holy Spirit, I thank you. Holy Spirit, ಆಲೋಚನಾಕರ್ತನೆ, ಪರಾಕ್ರಮಶಾಲಿ, ಮಹಿಮೆಯಾತ್ಮನೆ, ಪರಿಶುದ್ಧಾತ್ಮನೆ, ಆಲೋಚನಾಕರ್ತನೆ, ಪರಾಕ್ರಮಶಾಲಿಯೇ, ಮಹಿಮೆಯಾತ್ಮನೆ, ಪರಿಶುದ್ಧಾತ್ಮನೆ. ಹಾಲೆಲೂಯಾ, 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 ಹಾಲೆಲೂಯಾ. Holy Spirit, Holy Spirit, Holy Spirit, Holy Spirit. ಉರಿಯುವ ಆತ್ಮನೇ, ಸತ್ಯದ ಆತ್ಮನೇ, ಬಿಡಿಸಿದ ಆತ್ಮನೇ, ಪರಿಶುದ್ಧಾತ್ಮನೇ, ಸತ್ಯದ ಆತ್ಮನೇ, ಬಿಡಿಸಿದ ಆತ್ಮನೇ, ಪರಿಶುದ್ಧಾತ್ಮನೇ, ಮಹಿಮೆಯಾತ್ಮನೇ. ಹಾಲೆಲೂಯಾ, 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 ಹಾಲೆಲೂಯಾ. We worship you, we magnify your name, O God. ಕರ್ತ, ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ಪವಿತ್ರಾತ್ಮನೇ, ನಾವು ನಿನ್ನಿಂದ ನಡೆಸಲ್ಪಡುತ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ. ನಿನ್ನ ಪ್ರಕಟಣೆಗಳು ಪ್ರತಿಯೊಂದು ಹೃದಯಗಳನ್ನು ಪ್ರಜ್ವಲಿಸುವಂತೆ ಮಾಡಲಿ. ಥ್ಯಾಂಕ್ ಯು, ಹೋಲಿ ಸ್ಪಿರಿಟ್, your presence. Thank you, Lord, your grace. Thank you, Lord, your compassion and mercy, O God. Thank you, Lord, your forgiveness, O God. Thank you, Lord, your joy. In Jesus' name, amen, amen, amen. Praise God. ಪ್ರಿಯರೇ, ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡುವ. ಎಕ್ಸಾಲ್ಟೇಷನ್ ಮೆಸೇಜಲ್ಲಿ, ಅದೇ ರೀತಿ ಆರಾಧನೆಯಲ್ಲಿ ನಾನು ನಂಬ್ತೇನೆ ನೀವು ಎಂಜಾಯ್ ಮಾಡಿದ್ದೀರಿ. ಬನ್ನಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಅಪೊಸ್ತಲ ಪೌಲನು ತಿಮೋತಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ನಾವು ನೋಡುತ್ತೇವೆ, 1ನೇ ಅಧ್ಯಾಯ 9ನೇ ವಚನ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ,
ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಶುದ್ಧರಾಗುವುದಕ್ಕೆ ಕರೆದನು. 10ನೇ ವಚನ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಆತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು ನಿರ್ಲಯತ್ವವನ್ನು ಪ್ರಕಾಶಗೊಳಿಸಿದನು. 11ನೇ ವಚನ. ಆ ಸುವಾರ್ಥ ಅಭಿವೃದ್ಧಿಗೋಸ್ಕರ ನಾನು ಸಾರುವನಾಗಿಯೂ ಅಪೋಸ್ತಲನಾಗಿಯೂ ಉಪದೇಶಕನಾಗಿಯೂ ನೇಮಿಸಲ್ಪಟ್ಟೆನು. ಇದರ ನಿಮಿತ್ತದಿಂದಲೇ ಈ ಶ್ರಮೆಗಳನ್ನು ಅನುಭವಿಸ್ತಾ ಇದ್ದೇನೆ. ಆದರೂ ನಾನು ನಾಚಿಕೆ ಪಡುವುದಿಲ್ಲ. ನಾನು ನಂಬಿರುವ ಆತನನ್ನು ಬಲ್ಲೆನು. ಆತನು ನನ್ನ ವಶದಲ್ಲಿಟ್ಟಿರುವುದನ್ನು ಆತನು ಆ ದಿನಕ್ಕೆ ಕಾಪಾಡುವುದಕ್ಕೆ ಶಕ್ತನಾಗಿದ್ದಾನೆಂದು ದೃಢವಾಗಿ ನಂಬಿದ್ದೇನೆ. ಪ್ರೈಸ್ ಗಾಡ್. ದ ಬೈಬಲ್ ಹೇಳ್ತದೆ 9ನೇ ವಚನ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದ ಅಲ್ಲ. ದೇವರು ನಿನ್ನನ್ನು ಪ್ರೀತಿ ಮಾಡಿದ್ದು ನಿನ್ನ ಸುಕೃತ್ಯಗಳನ್ನು ನೋಡಿದ್ದರಿಂದ ಅಲ್ಲ. ದೇವರು ನಿನ್ನನ್ನು ಪ್ರೀತಿ ಮಾಡಿದ್ದು ನೀನು ಒಳ್ಳೆಯ ಬ್ಯಾಕ್ಗ್ರೌಂಡ್ನಿಂದ ಹುಟ್ಟಿದವನಂತ ಅಲ್ಲ. ದೇವರು ನಿನ್ನನ್ನು ಪ್ರೀತಿ ಮಾಡಿದ್ದು ನಿನ್ನ ಯಾವುದೇ ಒಂದು ಪರ್ಫಾರ್ಮೆನ್ಸ್ನ ಮೇಲೆ ಅಲ್ಲ, ನಿನ್ನ ಕ್ರಿಯೆಗಳ ಮೇಲೆ ಅಲ್ಲ, ನಿನ್ನ ಸುಕೃತ್ಯಗಳ ಮೇಲೆ ಅಲ್ಲ, ಒಳ್ಳೆಯ ಕ್ರಿಯೆಗಳ ಮೇಲೆ ಅಲ್ಲ, ನಿನ್ನ ದಾನ ಧರ್ಮ ಮಾಡಿದರಿಂದಲ್ಲ. ಓಕೆ, ನೀನು ಯಾವುದೇ ಒಂದು ಒಳ್ಳೆಯ ಕ್ರಿಯೆಗಳನ್ನು ಮಾಡಿದ್ದರಿಂದ ದೇವರು ನಿನ್ನನ್ನು ಪ್ರೀತಿ ಮಾಡಲಿಲ್ಲ. ದೇವರು ನಿನ್ನನ್ನು ಪ್ರೀತಿ ಮಾಡಿದ್ದು ನಿನ್ನನ್ನು ಇದ್ದ ಹಾಗೆ. ಪ್ರೈಸ್ ಗಾಡ್. ನೆಕ್ಸ್ಟ್ ಇನ್ನೊಂದು ವಿಷಯ, ದೇವರಲ್ಲಿ ಯಾವ ಪಕ್ಷಪಾತ ಇಲ್ಲ. ನೀನು ಒಳ್ಳೆಯವನಾಗಿ ಹುಟ್ಟು ಕೆಟ್ಟವನಾಗಿ ಹುಟ್ಟುವಾಗಲೇ ಪ್ರತಿಯೊಬ್ಬರು ಪಾಪಿಗಳಾಗಿ ಹುಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ನೀನು ಮಾಡಿದ ಪಾಪ ಅಲ್ಲ, ನೀನು ಹುಟ್ಟುವಾಗಲೇ ಪಾಪಿಯಾಗಿ ನೀನು ಹುಟ್ಟಿದ್ದಿ. ಯಾಕಂತ ಹೇಳಿದ್ರೆ ದೇವರು ಒಬ್ಬ ಮನುಷ್ಯನ ಮೂಲಕ ಇಡೀ ಪ್ರಪಂಚದಲ್ಲಿದ್ದ ಮನುಷ್ಯರನ್ನು ಆತನು ಹುಟ್ಟಿಸಿದ್ದಾನೆ. ಅದಕ್ಕೋಸ್ಕರ ಬೈಬಲ್ ಹೇಳುತ್ತೆ, ಒಬ್ಬ ಮನುಷ್ಯನ ಮೂಲಕ ಲೋಕಕ್ಕೆ ಪಾಪ ಬಂತು, ಪಾಪದಿಂದ ಮರಣ ಬಂತು. ಎಲ್ಲ ಮನುಷ್ಯರು ಪಾಪ ಮಾಡಿದ್ದರಿಂದ ಮರಣವು ಎಲ್ಲರನ್ನು ಆವರಿಸಿತು. ರೋಮಾಪುರದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡ್ತೇವೆ. ಪಾಪ ಎಂಬಂಥ ನೇಚರ್ ಮನುಷ್ಯನು ಹುಟ್ಟುವಾಗ ಅವನ ತಂದೆಯಿಂದ ಅದು ವರ್ಗಾವಣೆ ಆಗಿದೆ. ಅವನ ತಂದೆಗೆ ಅವನ ತಂದೆಯಿಂದ ವರ್ಗಾವಣೆ ಆಗಿದೆ. ಅವನ ತಂದೆಗೆ ಅವನ ತಂದೆಯಿಂದ ವರ್ಗಾವಣೆ ಆಗಿದೆ. ಲಾಸ್ಟ್ ವರ್ಗಾವಣೆ ಆದದ್ದು ಎಲ್ಲಿಂದ ಅಂತ ಹೇಳಿದ್ರೆ ಆದಾಮನಿಂದ ಇಡೀ ಮಾನವ ಕುಲಕ್ಕೆ ಹುಟ್ಟುವಾಗಲೇ ಆತನು ಪಾಪಿಯಾಗಿ ಹುಟ್ಟುತ್ತಾನೆ. ಆತನು ಪಾಪಿಯಾದ ಕಾರಣ ಆತನು ಪಾಪಗಳನ್ನು ಮಾಡುತ್ತಾನೆ. ಪಾಪವು ಬರುವಾಗ ಮನುಷ್ಯರನ್ನು ಕಂಟ್ರೋಲ್ ಮಾಡಲಿಕ್ಕೆ ಧರ್ಮಶಾಸ್ತ್ರವು ಮಧ್ಯದಲ್ಲಿ ಬಂತು, ನಾವು ನೋಡ್ತೇವೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಆದಾಮನ ಕಾಲದಿಂದ ಮೋಶೆಯ ಕಾಲದವರೆಗೆ ಮರಣದ ಆಳ್ವಿಕೆ ನಡೀತಾ ಇತ್ತು. ಅದರ ನಡುವಿನಲ್ಲಿ ನಾವು ನೋಡ್ತೇವೆ ಮೋಶೆನಿಂದ ಧರ್ಮಶಾಸ್ತ್ರ ಬಂತು. ಧರ್ಮಶಾಸ್ತ್ರ ಎಂಬುವಂಥದ್ದು ಅದು ನಾವು ನೋಡ್ತೇವೆ ಗಲಾತ್ಯರಿಗೆ ಬರೆದ 3ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡಿದರೆ ಸಿಗ್ತದೆ. ಧರ್ಮಶಾಸ್ತ್ರವು ಕ್ರಿಸ್ತ ನಂಬಿಕೆಯ ಕಾಲ ಬರುವ ತನಕ ಅದು ಕಾವಲಂತಿತ್ತು. ಈಗ ನಾವು ಕಾಯುವವನ ಕೈಯಲ್ಲಿಲ್ಲ, ನಾವು ನಂಬಿಕೆಯ ಮೂಲಕ ದೇವರ ಉಚಿತಾರ್ಥವಾದ ಕೃಪೆಯನ್ನು ನಾವು ಅಂಗೀಕಾರ ಮಾಡಿದಾಗ ನಾವು ದೇವರ ಮಕ್ಕಳಾಗಿ ಹುಟ್ಟುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿ ಆತನು ಎಷ್ಟೇ ಒಳ್ಳೆಯವನಾಗಿರಲಿ, ಅನೇಕರು ಹೇಳ್ತಾರೆ ನನಗೆ ರಕ್ಷಣೆ ಬೇಕಾಗಿಲ್ಲ. ರಕ್ಷಣೆ ಅಂದರೆ ಏನಂತ ಅವ್ರಿಗೆ ಗೊತ್ತಿಲ್ಲ. ಅವರು ಅನ್ನಿಸ್ತಾರೆ ನಾನೆಲ್ಲಿ ಬಂಧನದಲ್ಲಿದ್ದೇನೆ, ನಾನು ಯಾವ ಗುಲಾಮತನದಲ್ಲಿದ್ದೇನೆ. They're only speaking about the natural things. They don't know there is a spiritual world. In the spiritual world, you are really a spirit being. You have a soul. You live in this body. ಆತ್ಮದಲ್ಲಿ ಒಬ್ಬ ಮನುಷ್ಯ ಆತನು ಪಾಪಿಯಾಗಿ ಹುಟ್ಟಿದಾನೆ. ಆತನು ಹುಟ್ಟುವಾಗಲೇ ನರಕದ ಟಿಕೆಟ್ ಬುಕ್ ಮಾಡಿ ಹುಟ್ಟುತ್ತಾನೆ. ನೀನು ಪಾಪ ಮಾಡಿದ್ದರಿಂದ ನೀನು ಪಾಪಿ ಅಲ್ಲ, ನೀನು ಪಾಪಿ ಆದದ್ದರಿಂದ ನೀನು ಪಾಪ ಮಾಡುತ್ತೆ. ಅದಕ್ಕೋಸ್ಕರ ಪ್ರಪಂಚದಲ್ಲಿ ನೀನು ಎಷ್ಟೇ ಒಳ್ಳೆಯವನಾಗಿರ್ಬೋದು, ಎಷ್ಟೇ ಒಳ್ಳೆಯವನಾಗಿ ಜೀವಿಸಿರ್ಬೋದು, ಆದರೆ ಒಂದು ನೆನಪಿಟ್ಟುಕೋ, ನೀನು ಹುಟ್ಟುವಾಗಲೇ ಪಾಪಿಯಾಗಿ ಹುಟ್ಟಿದೆ. ನೀನು ಹುಟ್ಟುವ ಆಗಲೇ ನಿನ್ನ ಮೇಲೆ ತೀರ್ಪು ಇದೆ. ನೀನು ಹುಟ್ಟುವಾಗಲೇ ನಿನ್ನ ಮೇಲೆ ನ್ಯಾಯ ತೀರ್ಪು ಇದೆ. ಅದು ನೀನು ಮಾಡಿದ ಪಾಪ ಅಲ್ಲ. ಆದಾಮನಿಂದ ಯಾರೆಲ್ಲ ಹುಟ್ಟುತ್ತಾ ಇದ್ದಾರೋ ಅವರು ಹುಟ್ಟುವಾಗಲೇ ಅವರ ಮೇಲೆ ನ್ಯಾಯ ತೀರ್ಪು ಇದೆ, ಮರಣದಂಡನೆ ಇದೆ. ಇನ್ನು ಯಾರೆಲ್ಲ ಶರೀರದಲ್ಲಿ ಹುಟ್ಟುತ್ತಾರೋ ಅವರ ಮೇಲೆ ಆ ನ್ಯಾಯ ತೀರ್ಪು ಇದೆ. ನಾವು ನೋಡ್ತೇವೆ
ಆದರೆ ಯೇಸು ಕ್ರಿಸ್ತನು ಆ ನ್ಯಾಯ ತೀರ್ಪನ್ನು ಅವರ ಮೇಲಿಂದ ತೆಗೆದು ಹಾಕಿದ್ದಾನೆ. ಹೇಗೆ? ಮಕ್ಕಳು ರಕ್ತ ಮಾಂಸಧಾರಿಗಳಾಗಿದ್ದಾಗಲೂ, ಬೈಬಲ್ ಮನುಷ್ಯರು ರಕ್ತ ಮಾಂಸಧಾರಿಗಳಾಗಿದ್ದಲು ಕಾರಣ ಯೇಸು ಅವರಂತೆ ಆಗಿ ತನ್ನ ಮರಣದಿಂದ ಮರಣಾಧಿಕಾರಿಯನ್ನು ಅಂದರೆ ಸೈತಾನನ್ನು ಆತನು ಅಡಗಿಸಿಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನ ಮೇಲೆ ಇರುವಂತ ನ್ಯಾಯ ತೀರ್ಪು, ಅಪರಾಧ, ಮರಣದಂಡನೆ, ದೇವರೇ ಮನುಷ್ಯನಾಗಿ ಬಂದು ಗುಲಾಮನ ರೂಪವನ್ನು ಧರಿಸಿ ಆತನು ಪಾಪರಹಿತನಾಗಿ ಪುರುಷ ಸಂಪರ್ಕದಲ್ಲಿ ಆತನು ಹುಟ್ಟಿದರೆ ಅವನಲ್ಲಿ ಕೂಡ ಮರಣ ಪಾಪ ಇರ್ತಾ ಇತ್ತು. ಆತನು ದೇವರ ವಾಕ್ಯದ ಮೂಲಕ ಮರಿಯಳ ಗರ್ಭದಲ್ಲಿ ಹುಟ್ಟಿದವನಾಗಿ ಆತನು ಪಾಪ ಇಲ್ಲದವನಾಗಿ ಹುಟ್ಟಿ ನಮ್ಮ ಪಾಪಗಳಿಗೋಸ್ಕರ, ಎಲ್ಲರ ಪಾಪಗಳಿಗೋಸ್ಕರ ಆತನು ಆ ಮರಣ ದಂಡನೆಯನ್ನು ಆತನು ಅನುಭವಿಸಿದ. ಆತನು ಆ ಜಡ್ಜ್ಮೆಂಟನ್ನು ಆತನು ಅನುಭವಿಸಿದ. ಆತನು ಹೂಣಲ್ಪಟ್ಟ, ಆತನು ನರಕಕ್ಕೆ ಹೋದ, ಆತನು ಸತ್ತವರ ಒಳಗಿಂದ ಎದ್ದು ಬಂದ. ಏಳುವಾಗ ಆತನ ಮೇಲೆ ಮರಣದ ಆಳ್ವಿಕೆ ನಡೆಯುವುದಿಲ್ಲ, ಯಾಕಂದರೆ ಹಳೆಯ ಮನುಷ್ಯನು ಸತ್ತಿದ್ದಾನೆ. ಯಾರು ದೇವರು ಮಾಡಿ ಮುಗಿಸಿ ತನ್ನ ಮಗನನ್ನು ಯಾಕೆ ಈ ಲೋಕಕ್ಕೆ ಆತನು ಕಳುಹಿಸಿದ, ಯಾರು ಈ ದೇವರು ಕ್ರಿಸ್ತನಲ್ಲಿ ಶಿಲುಬೆಯಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು ಯಾರು ನಂಬುತ್ತಾರೋ, ದ ಬೈಬಲ್ ಹೇಳುತ್ತದೆ ಅವನಿಗೆ ತೀರ್ಪಿಲ್ಲ. ನಂಬದವನಿಗೆ ಆಗಲೇ ತೀರ್ಪು ಹಾಕಿ ಹೋಯಿತು. ದೇವರು ತನ್ನ ಒಬ್ಬನೇ ಮಗನನ್ನು ಆತನು ನಂಬದೆ ಹೋದ ಕಾರಣ ಅವನಿಗೆ ತೀರ್ಪು ಆಯಿತು ಅಂತ ಬೈಬಲ್ ಹೇಳ್ತದೆ. ಯೋಹನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಈ ಮಾತನ್ನು ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳುತ್ತಾನೆ. ಯೋಹನ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ ನಾನು ನಿಮಗೋಸ್ಕರ ಓದ್ತೇನೆ, 16ನೇ ವಚನ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ, ಬೈಬಲ್ ಕೇವಲ ಪ್ರೀತಿ ಮಾಡಿದಂತಲ್ಲ, ಎಷ್ಟೋ ಪ್ರೀತಿಯನ್ನು ಮಾಡಿ, ಅನ್ಲಿಮಿಟೆಡ್ ಲವ್, ವಿದೌಟ್ ಕಂಡೀಷನ್, ನೋ ಕ್ವಶನ್, ನೋ ಬೌಂಡ್ರಿ, ವಿದೌಟ್ ಮೇಜರ್ ಆತನು ಪ್ರೀತಿ ಮಾಡಿದ್ದಾನೆ. ಆ ಪ್ರೀತಿ ಮಾಡಿದ ಬೈಬಲ್ ಹೇಳ್ತದೆ ದೇವರು ಲೋಕದ ಮೇಲೆ, ಲೋಕ ಅಂತ ಹೇಳಿದ್ರೆ ಲೋಕದಲ್ಲಿರುವ ಮನುಷ್ಯರ ಮೇಲೆ, ಪ್ರೈಸ್ ಗಾಡ್, ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತ ನಂಬುವ ಒಬ್ಬನಾದರೂ ನಾಶವಾಗದೆ, ಲಿಸನ್ ವೆರಿ ಕೇರ್ಫುಲಿ. ಆತ ನಂಬುವ ಕೆಲವರು ಮಾತ್ರ ರಕ್ಷಣೆ ಹೊಂದಲಿಲ್ಲ, ಆತ ನಂಬುವ ಒಬ್ಬನಾದರೂ ನಾಶವಾಗದೆ. ನಂಬುವಂತ ಚಾಯ್ಸ್ ದೇವರು ನಮಗೆ ಕೊಟ್ಟಿದ್ದಾನೆ. ಏನನ್ನು ನಂಬುವಂಥದ್ದು? ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಕೆಲಸವನ್ನು, ಫಿನಿಶ್ಡ್ ವರ್ಕ್ ಅನ್ನು ನಂಬುವಂಥದ್ದು. ದ ಬೈಬಲ್ ಹೇಳ್ತದೆ ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ, ಕೆಲವರು ಮಾತ್ರ ಅಂತ ಹೇಳಿದಿಲ್ಲ, ಎಲ್ಲರೂ, ಕಮಾನ್ ಹೇಳಿ, ಎಲ್ಲರೂ ಇಂಪಾರ್ಟೆಂಟ್, ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದೇ ಆತನನ್ನು ಕೊಟ್ಟನು. ಆತನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕೆಂದು. ಇಟರ್ನಲ್ ಲೈಫ್, ಇಟರ್ನಲ್ ಫೈರ್ ಅಂಡ್ ಇಟರ್ನಲ್ ಲೈಫ್. ನಿತ್ಯ ಜೀವ, ನಿತ್ಯ ಬೆಂಕಿ. ನರಕ ಎಂಬುದು ಅದು ನಿತ್ಯ, ಅದಕ್ಕೆ ಎಂಡ್ ಇಲ್ಲ, ನೋ ಎಂಡ್. ಪರಲೋಕ ಎಂಬುವಂಥದ್ದು, ಜೀವ ಎಂಬುವಂಥದ್ದು ಅದು ನಿತ್ಯ, ಅದಕ್ಕೆ ನೋ ಎಂಡ್. ನಾವು ನೋಡ್ತೀವಿ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನು ಕೊಟ್ಟನು. ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆ ಆಗಬೇಕೆಂದು ಆತನು ಕಳಿಸಿಕೊಟ್ಟನೆ ಹೊರತು ತೀರ್ಪು ಮಾಡುವುದಕ್ಕೆ ಕಳಿಸಲಿಲ್ಲ. ಮಗನನ್ನು ತೀರ್ಪು ಮಾಡಲಿಕ್ಕೆ ಯೇಸು ಸ್ವಾಮಿ ಕಳಿಸಲಿಲ್ಲ. ಪ್ರೈಸ್ ಗಾಡ್. ಆತನು ನಂಬುವವನಿಗೆ ತೀರ್ಪು ಆಗುವುದಿಲ್ಲ, ಆದರೆ ನಂಬದವನಿಗೆ ದೇವರ ಒಬ್ಬನೇ ಮಗನ ಹೆಸರು ನಂಬದೆ ಹೋದರಿಂದ ತೀರ್ಪು ಆಗಲೇ ತೀರ್ಪು ಆಗಿ ಹೋಯಿತು. ಪ್ರೈಸ್ ಗಾಡ್. ದ ಸೇಮ್ ಜಡ್ಜ್ಮೆಂಟ್ ಅವನ ಮೇಲೆ ಅದು ಕಂಟಿನ್ಯೂ ಆಗ್ತದೆ. ಪ್ರೇರೆ, ನೀನು ಎಷ್ಟೇ ಒಳ್ಳೆಯವನಾಗಿದ್ದೇನೆ, ನನಗೆ ರಕ್ಷಣೆ ಬೇಡ, ಇಟ್ಸ್ ಆಲ್ ಫೂಲಿಶ್ನೆಸ್ ಅಂತ ಹೇಳಿದರೆ, ಬಟ್ ಒನ್ ಡೇ ಈಸ್ ವೇಟಿಂಗ್ ಫಾರ್ ಯು. ಪ್ರೈಸ್ ಗಾಡ್. ನಿಮ್ಮ ನ್ಯಾಯ ತೀರ್ಪಿಗೆ ನಿಲ್ಬೇಕಾಗುತ್ತದೆ. ಫಾರ್ ದ ಜಡ್ಜ್ಮೆಂಟ್ ಯು ಹ್ಯಾವ್ ಟು ಸ್ಟ್ಯಾಂಡ್ ಬಿಫೋರ್. ದ ಬೈಬಲ್ ಹೇಳ್ತದೆ ಆತ ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ಆತ ನಮ್ಮನ್ನು ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಕೃಪೆಯನ್ನು ಅನುಸರಿಸಿ ತನ್ನ ಕೃಪೆಯಿಂದಲೇ ಶುದ್ಧರಾಗುವುದಕ್ಕೆ ನಮ್ಮನ್ನು ಕರೆದನು. ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ಶುದ್ಧರಾಗುವುದಕ್ಕೆ ನಿನ್ನನ್ನು ಆತನು ಕರೆದಿದ್ದಾನೆ.
He called you. ನಿನ್ನನ್ನು ಆತನು ಕರೆದಿದ್ದಾನೆ. Wherever you are, whoever you are, ಎಲ್ಲಿ ನೀನಿದ್ದು ಯಾರೇ ಆಗಿರ್ಬೋದು, ನಿನ್ನ ಬ್ಯಾಕ್ಗ್ರೌಂಡ್ ಏನೇ ಆಗಿರ್ಬೋದು, ನಿನ್ನನ್ನು ಆತನು ಕರೆದಿದ್ದಾನೆ. ಆದರೆ ಮನುಷ್ಯನಿಗೆ ದೇವರು ಓನ್ ವಿಲ್ ಅನ್ನು ಕೊಟ್ಟಿದ್ದಾನೆ. He can choose that salvation, he can reject that salvation. Salvation is a gift. ಪ್ರಿಯರೇ, ನಮ್ಮ ಆತ್ಮ ಹುಟ್ಟುವಾಗಲೇ ಅದು ಮರಣದಲ್ಲಿತ್ತು. ಯಾವಾಗ ನಾವು ದೇವರು ಕ್ರಿಸ್ತನಲ್ಲಿ ಮಾಡಿದ ಫಿನಿಶ್ಡ್ ವರ್ಕ್ ಅನ್ನು ಅದಕ್ಕೆ ಕೃಪೆ ಅಂತ ಹೇಳ್ತಾರೆ. ನಾವು ಕೇವಲ ನಂಬಿದವನು ನಿತ್ಯ ಜೀವನ ಹೊಂದುತ್ತಾನೆ. ನಂಬಿದವನ ಒಬ್ಬನಾದರೂ ನಾಶವಾಗದೆ ಎಲ್ಲರೂ, ಕೆಲವರು ಅಂತ ಹೇಳುವುದಿಲ್ಲ, ಎಲ್ಲರೂ ನಿತ್ಯ ಜೀವನ ಹೊಂದಬೇಕೆಂದು. ಹಾಗಾದರೆ ಎಲ್ಲ ಮನುಷ್ಯರಿಗೆ ರಕ್ಷಣೆ ಎಂಬುದು ಅದು ಸಿದ್ಧವಾಗಿದೆ, ಕೃಪೆ ಎಂಬುದು ಸಿದ್ಧವಾಗಿದೆ. ವೆನ್ ಯು ಬಿಲೀವ್ ದ್ಯಾಟ್ ಫಿನಿಶ್ಡ್ ವರ್ಕ್, ಯು ವಿಲ್ ರಿಸೀವ್ ದ ಇಟರ್ನಲ್ ಲೈಫ್. ನೀನು ನಿತ್ಯ ಜೀವನ ಹೊಂದುತ್ತಿ ಮಾತ್ರ ಅಲ್ಲ, ನಿನ್ನ ಆತ್ಮವು ಹೊಸದಾಗಿ ಕ್ರಿಯೇಟ್ ಆಗುತ್ತದೆ, ರೀಕ್ರಿಯೇಟೆಡ್ ಆಗುತ್ತದೆ. ನೆಕ್ಸ್ಟ್, ದೇವರ ಆತ್ಮನು ನಿನ್ನ ಆತ್ಮದೊಳಗೆ ವಾಸ ಮಾಡುತ್ತಾನೆ. He lives in you. You can understand all God's word. ದೇವರ ವಾಕ್ಯ ನಿಮಗೆ ಅರ್ಥವಾಗ್ತದೆ. ಹಳೆ ಒಡಂಬಡಿಕೆ ಹೇಳಲ್ಪಟ್ಟಿದ್ದು, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನುಷ್ಯನ ಹೃದಯದಲ್ಲಿ ಅದರ ಭಾವನೆ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಎಲ್ಲವನ್ನು ಪ್ರಕಟಿಸಿದನು. ನಾವು ಸಾಂಗ್ ಹಾಡುತ್ತಿರುವಾಗ ಹಳೆಯ ಸಾಂಗನ್ನು ಹಾಡಲಿಕ್ಕೆ ಆಗುವುದಿಲ್ಲ. ನಾವು ಸಾಂಗನ್ನು ಹಾಡುತ್ತಿರುವಾಗ ಹೊಸ ಸಾಂಗ್ಗಳನ್ನು ಹಾಡಬೇಕು. ಅವರು ನೂತನ ಕೀರ್ತನೆಯನ್ನು ಹಾಡಿದರು ಅಂತ ಬೈಬಲ್ ಹೇಳ್ತದೆ. ಪ್ರೇಸ್ ಗಾಡ್. ಅವರು ಯಜ್ಞದ ಕುರಿಯ ದಾತನ ರಕ್ತದಿಂದ ತೊಳೆಯಲ್ಪಟ್ಟವರು ನೂತನ ಗೀತೆಯನ್ನು ಹಾಡಿದರು, ನಾಟ್ ಓಲ್ಡ್ ಸಾಂಗ್. ಅದೇ ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಅದು ಸಾಂಗ್ ಅಲ್ಲ. ಇದೇ ನೂತನ ಗೀತೆಯನ್ನು ಹಾಡಿದರು. ಕೆಲವರಿಗೆ ಎಷ್ಟು ಆದರೂ ಅದು ಹಳೆಯ ಸಾಂಗ್ ಅನ್ನು ಅವರು ಮರೆಯುವುದಿಲ್ಲ ಪಾಪ. ಓಕೆ, ನಾನು ಓದ್ತೇನೆ ನಿಮಗೋಸ್ಕರ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 8ನೇ ವಚನ. ಸುರುಳಿಯನ್ನು ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳಿದ್ದವು. ಅವರು ಹೊಸ ಹಾಡನ್ನು ಹಾಡುತ್ತಾ, they sang the new song. ಹೊಸ ಹಾಡನ್ನು ಹಾಡುತ್ತಾ, ನೀನು ಸುರುಳಿಯನ್ನು ತೆಗೆದುಕೊಂಡು ಅದರ ಮುದ್ರೆಗಳನ್ನು ಒಡೆಯುವುದಕ್ಕೆ ಯೋಗ್ಯನೇ. ನೀನು ಯಜ್ಞಾರ್ಪಿತನಾಗಿ ನಿನ್ನ ರಕ್ತದಿಂದ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳವರಿಂದ ಮನುಷ್ಯರನ್ನು ದೇವರಿಗಾಗಿ ಕೊಂಡುಕೊಂಡಿ. ಪ್ರೇಸ್ ಗಾಡ್. ಅವರನ್ನು ನಮ್ಮ ದೇವರಿಗಾಗಿ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಿ. ಅವರು ಭೂಮಿಯ ಮೇಲೆ ಆಳುವರು. ಪ್ರೇಸ್ ಗಾಡ್. ಹೊಸ ಹಾಡನ್ನು ಹಾಡಿದ್ದ. They sang a new song. ಅದೇ ಸಾಂಗ್ ಅಲ್ಲ, ಕಣ್ಣು ಕಾಣುವುದಿಲ್ಲ. ನಾವು ಯಾರಾಗಿದ್ದೇವೆ? ಕಣ್ಣು ಕಾಣುವವರು, ಕಣ್ಣು ಕಾಣುವಂಥ ಸಾಂಗ್ಗಳನ್ನು ಹಾಡಿದ್ದೇವೆ. ನೀನು ಕ್ರಿಸ್ತನಲ್ಲಿ ಏನಾಗಿದೆ? ಬೈಬಲ್ ಹೇಳುತ್ತೆ, ಕ್ರಿಸ್ತನ ವಾಕ್ಯವು ನಿಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಲಿ. ಕರ್ತನ ಕೃಪೆಯನ್ನು ನೆನೆಸಿಕೊಂಡು, ಕರ್ತನ ನಿಮ್ಮನ್ನು ಏನು ಮಾಡಿದ್ದಾನೆ ಅದನ್ನು ನೆನೆಸಿಕೊಂಡು, ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಗೀತೆಗಳಿಂದಲೂ ಪದಗಳಿಂದಲೂ ಕರ್ತನಿಗೆ ಗಾನ ಮಾಡಿ. ನಾವು ಗಾನ ಮಾಡೋದು ಜನರಿಗೋಸ್ಕರ ಅಲ್ಲ, ಕಾಂಗ್ರಿಗೇಷನ್ಗೋಸ್ಕರ ಅಲ್ಲ. ಕಾಂಗ್ರಿಗೇಷನ್ ಅನ್ನು ನಾವು ಲೀಡ್ ಮಾಡುವಂಥದ್ದು ಹೇಗೆ ಆರಾಧನೆ ಮಾಡುವುದಂತ. ಕರ್ತನಿಗೆ ಗಾನ ಮಾಡಿ. ಡೋಂಟ್ ಸಿಂಗ್ ಫಾರ್ ದ ಪೀಪಲ್. ದಿಸ್ ನಾಟ್ ಎ ಸ್ಟೇಜ್ ಪರ್ಫಾರ್ಮೆನ್ಸ್. ನಾವು ಆರಾಧನೆ ಮಾಡುವಂಥದ್ದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡುವಂಥದ್ದಲ್ಲ. ನಾವು ಆರಾಧನೆ ಮಾಡುವಂಥದ್ದು ಕರ್ತನಿಗೆ. ಲೀಡ್ ಮಾಡುವುದಂತ ಹೇಳಿದ್ರೆ ಹೀಗೆ ಲೀಡ್ ಮಾಡುವಂಥ. ಲೀಡ್ ಮಾಡಬೇಕಾದ್ರೆ ಅವನು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಪ್ರೇಸ್ ಗಾಡ್. ಆಗ ಅವನನ್ನು ಜನರು, ಹಿಂದಿನವರು ಫಾಲೋ ಮಾಡುತ್ತಾರೆ. ದೇ ಆರ್ ವಾಕಿಂಗ್ ಇನ್ ರೈಟ್ ಡೈರೆಕ್ಷನ್. ಪ್ರೇಸ್ ಗಾಡ್. ಅದಕ್ಕೋಸ್ಕರ ಆತ ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದರಿಂದಲ್ಲ, ತನ್ನ ಕೃಪೆಯನ್ನು ಅನುಸರಿಸಿ ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಶುದ್ಧರಾಗುವುದಕ್ಕೆ ಅದನ್ನು ಕರೆದನು. ವೆನ್ ಯು ಬಿಲೀವ್ ದಟ್ ಫಿನಿಶ್ಡ್ ವರ್ಕ್ ಆಫ್ ದ ಕ್ರಾಸ್, ನೀವು ಯಾವಾಗ ನಂಬುತ್ತಿ, ನೀವು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾದ ಮಗನಾಗಿ ನೀನು ಹುಟ್ಟಿದ್ದಿ. ಪ್ರೈಸ್ ಗಾಡ್. ಪರಿಶುದ್ಧನಾದ ದೇವರಿಗೆ ಪರಿಶುದ್ಧನಾದ ಮಗನಾಗಿ ನೀನು ಹುಟ್ಟಿದ್ದಿ. ದೇವರಾತ್ಮನು ನಿನ್ನಲ್ಲಿ ವಾಸ ಮಾಡುತ್ತಾನೆ. ದೇವರಾತ್ಮನು ನಿನ್ನ ನೆಲೆಗೊಂಡಿದ್ದಾನೆ. ನೀನು ಹೊಸ ಹಾಡನ್ನು ಹಾಡುತ್ತಿ. ಯು ಆರ್ ನಾಟ್ ಸಿಂಗಿಂಗ್ ದ ಓಲ್ಡ್ ಸಾಂಗ್, ಯು ಆರ್ ಗೋಯಿಂಗ್ ಟು ಸಿಂಗ್ ಎ ನ್ಯೂ ಸಾಂಗ್. ಪ್ರೈಸ್ ಗಾಡ್. ಅದಕ್ಕೆ ಬೈಬಲ್ ಹೇಳ್ತದೆ,
ಅವರು ಹೊಸ ಹಾಡನ್ನು ಹಾಡಿದರು. ತಿಳಿದೆ ಹಳೆಯ ಸಾಂಗ್ಗಳಿವೆ, ಆದರೆ ಹೊಸ ಸಾಂಗ್ ಅದು ಕ್ರಿಸ್ತನಲ್ಲಿ ನೀನು ಯಾರಾಗಿದ್ದಿ, ದೇವರು ನಿನಗೆ ಕ್ರಿಸ್ತನಲ್ಲಿ ಏನು ಮಾಡಿದ್ದಾನೆ ಎಂಬುದನ್ನು ನೀನು ಮನಪೂರ್ವಕವಾಗಿ ಹಾಡುವಂಥದ್ದಾಗಿದೆ. ಯು ಓನ್ಲಿ ಸಿಂಗಿಂಗ್ ಫಾರ್ ಗಾಡ್, ನಾಟ್ ಫಾರ್ ದ ಪೀಪಲ್, ನಾಟ್ ಫಾರ್ ದ ಕಾಂಗ್ರಿಗೇಷನ್. ಗಾಡ್ ಹಸ್ ಕಾಲ್ಡ್ ಯು, ಸಿಂಗ್ ಎ ನ್ಯೂ ಸಾಂಗ್. ಅದಕ್ಕೋಸ್ಕರ ನೀವು ರಕ್ಷಣೆಯನ್ನು ಹೊಂದಿದ್ದೀರಿ. ಯಾರು ನೀವು ರಕ್ಷಣೆ ಹೊಂದಿಲ್ಲ, ದಿಸ್ ದ ರೈಟ್ ಟೈಮ್. ಜೀಸಸ್ ಡೈಡ್ ಫಾರ್ ಯು. ಯೇಸು ಕ್ರಿಸ್ತ ನಿನಗೋಸ್ಕರ ಸತ್ತಿದ್ದಾನೆ. ನೀನು ಪಾಪ ಮಾಡಿದ್ದರಿಂದ ಪಾಪಿ ಅಲ್ಲ, ಹುಟ್ಟುವಾಗಲೇ ನೀನು ಪಾಪಿಯಾಗಿ ಹುಟ್ಟಿದೆ. ನೀನು ಯಾವಾಗ ದೇವರು ಕ್ರಿಸ್ತನಲ್ಲಿ ಮಾಡಿ ಮುಗಿಸಿದ ಫಿನಿಶ್ಡ್ ವರ್ಕ್ ನೀನು ಯಾವಾಗ ನಂಬುತ್ತಿ, ಯು ಆರ್ ಪಾಸ್ಟ್ ಫ್ರಮ್ ಡೆತ್ ಟು ಲೈಫ್. ನೀನು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುತ್ತಿ. ನಿನ್ನಲ್ಲಿ ಜೀವವು ಪ್ರಕಾಶಿಸುತ್ತದೆ, ದೇವರ ಮಹಿಮೆಯು ಪ್ರಕಾಶಿಸುತ್ತದೆ, ದೇವರ ಕರುಣೆಯು ನಿನ್ನಲ್ಲಿ ಪ್ರಕಾಶಿಸುತ್ತದೆ. ಪ್ರಿಯರೇ, ಇಷ್ಟರವರೆಗೆ ನೀವು ಯೇಸುವನ್ನು ಅಂಗೀಕಾರ ಮಾಡಿದರೆ ದ ರೈಟ್ ಟೈಮ್. ಐ ವಿಲ್ ಲೀಡ್ ಯು ಇನ್ ಪ್ರೇಯರ್. ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸ್ತೇನೆ, ನನ್ನೊಟ್ಟಿಗೆ ನೀವು ಪ್ರಾರ್ಥನೆ ಮಾಡಿ. ಥ್ಯಾಂಕ್ ಯು ಫಾದರ್, ಲಾರ್ಡ್ ವಿ ರಿಜಾಯ್ಸ್ ಇನ್ ಯುವರ್ ಪ್ರೆಸೆನ್ಸ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ನನ್ನ ತಂದೆಯ ದೇವರೇ, ನೀನು ನನ್ನ ಮೇಲೆ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಲೋಕಕ್ಕೆ ಕಳಿಸ್ತಿ. ಆತನು ನನ್ನ ಮೇಲಿದ್ದ ಪಾಪ, ಶಾಪ, ತೀರ್ಪನ್ನು ತನ್ನ ಮೇಲೆ ತೆಗೆದುಕೊಂಡು ಆತನು ಸತ್ತು ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದನೆಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನಾನು ನಿತ್ಯ ಜೀವವನ್ನು ಹೊಂದಿದ್ದೇನೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇನೆ, ಯೇಸುವೇ ನನ್ನ ಕರ್ತನೆಂದು ನಾನು ನಂಬುತ್ತೇನೆ. ನನ್ನ ಪಾಪಗಳು ಪರಿಹಾರವಾಯಿತು. ನಾನು ನಂಬುತ್ತೇನೆ ಇವತ್ತಿನಿಂದ ನಾನು ದೇವರ ಮಗನಾಗಿದ್ದೇನೆ. ನಾನು ನಂಬುತ್ತೇನೆ ಇವತ್ತಿನಿಂದ ನಾನು ಕ್ರಿಸ್ತನಲ್ಲಿ ನೀತಿವಂತನಾಗಿದ್ದೇನೆ. ನೀನು ವಾಗ್ದಾನ ಮಾಡಿದ ಪವಿತ್ರ ಆತ್ಮನನ್ನು ನಂಬಿಕೆಯ ಮೂಲಕ ನಾನು ಸ್ವೀಕರಿಸ್ತೇನೆ. ಯೇಸು ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ಫಾದರ್. ಕರ್ತನೆ, ಯಾರು ನಿನ್ನನ್ನು ಅಂಗೀಕಾರ ಮಾಡಿದ್ದಾರೋ ಅವರೆಲ್ಲರಿಗೋಸ್ಕರ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರ ಆತ್ಮ, ಅವರ ಪ್ರಾಣ, ಶರೀರ, ಮನಸ್ಸನ್ನು ನಿನ್ನ ಹತೋಟಿಗೆ ತೆಗೆದುಕೊಳ್ಳಬೇಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಇವರ ಅಂತರ್ಯದಲ್ಲಿ ಬಲ ಹೊಂದಲಿ. ಫಿಲ್ ದೆಮ್ ವಿತ್ ದ ಗ್ಲೋರಿ ಆಫ್ ಗಾಡ್. ರೈಟ್ ಆದ ವ್ಯಕ್ತಿಗಳು ರೈಟ್ ಆದ ಸಮಯದಲ್ಲಿ ಇವರನ್ನು ಗೈಡ್ ಮಾಡಲು, ಕಂಫರ್ಟ್ ಮಾಡಲು ಕನೆಕ್ಟ್ ಆಗಲಿ. ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಯೇಸು ನಾಮದಲ್ಲಿ ಸ್ಟಾಪ್ ಆಗಲಿ, ಮುರಿಯಲ್ಪಡಲಿ. ಐ ಡಿಕ್ಲೇರ್ ಯುವರ್ ಪೀಸ್ ಅಂಡ್ ಪ್ರೊಟೆಕ್ಷನ್ ಆಫ್ ಮಾಸ್ಟರ್. ಥ್ಯಾಂಕ್ ಯು ಲಾರ್ಡ್ ಯುವರ್ ಅನಾಯಿಂಟಿಂಗ್. ಥ್ಯಾಂಕ್ ಯು ಲಾರ್ಡ್ ಯುವರ್ ಗ್ರೇಸ್ ಆಫ್ ಗಾಡ್. ಕರ್ತನೆ, ಯಾರು ನೋವಿನಲ್ಲಿ, ದುಃಖದಲ್ಲಿ, ಪೇನಲ್ಲಿದ್ದಾರೆ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇನೆ. ಐ ರಿಲೀಸ್ ದ ಅನಾಯಿಂಟಿಂಗ್, ರಿಲೀಸ್ ದ ಹೀಲಿಂಗ್ ಆಫ್ ಗಾಡ್ ಅಂಡ್ ಪ್ರೊಟೆಕ್ಷನ್ ಇನ್ ದ ನೇಮ್ ಆಫ್ ಜೀಸಸ್. ಕೇಳಿದ ಪ್ರತಿಯೊಂದು ಮಾತುಗಳು ಅವರಲ್ಲಿ ಅದು ಪ್ರಜ್ವಲಿಸಲಿ, ಅದು ಫ್ರೂಟ್ ಕೊಡಲಿ ಎಂದು ಪ್ರಾರ್ಥಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಎಲ್ಲ ಮಹಿಮೆಯನ್ನು ನಾವು ನಿನಗೆ ಸಲ್ಲಿಸ್ತಾ ಇದ್ದೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಪ್ರಿಯರೇ, ಕಂಟಿನ್ಯೂ ಆಗಿ ಬಿಗ್ ಜೆಯನ್ನು ವಾಚ್ ಮಾಡಿರಿ. ಯಾರು ನೀವು ಬಿಗ್ ಜೆಯನ್ನು ವಾಚ್ ಮಾಡ್ತಾ ಇದ್ದೀರಿ, ಪ್ರೇ ಫಾರ್ ಬಿಗ್ ಜೆ. ಈ ಟಿವಿಗೋಸ್ಕರ, ಈ ಮಾಧ್ಯಮಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಒಂದು ವೇಳೆ ನೀವು ಫೈನಾನ್ಷಿಯಲಿ ಈ ಸೇವೆಗೋಸ್ಕರ ಸಹಾಯ ಮಾಡೋದಾದರೆ ನೀವು ಸಹಾಯ ಮಾಡ್ಬೋದು. ಯಾಕಂತ ಹೇಳಿದ್ರೆ ದಿಸ್ ಎ ಗುಡ್ ಗ್ರೌಂಡ್. ಈ ಸೇವೆ ಮೂಲಕ ಅನೇಕರಿಗೆ ದೇವರ ವಾಕ್ಯ ರೀಚ್ ಆಗುತ್ತದೆ. ಅನೇಕರು ಸಂತೈಸಲ್ಪಡ್ತಾ ಇದ್ದಾರೆ, ಅನೇಕರು ಕಂಫರ್ಟ್ ಆಗ್ತಾ ಇದ್ದಾರೆ. ಟಿವಿ ಮೂಲಕ, ಫೇಸ್ಬುಕ್ ಮೂಲಕ ಅನೇಕರಿಗೆ ಅನೇಕ ಟೆಸ್ಟ್ ಮನಿಗಳು ಡೇ ಬೈ ಡೇ ಬರ್ತಾ ಇವೆ. ಬ್ಲೆಸ್ ದಿಸ್ ಚಾನಲ್ ಅಂಡ್ ಪ್ರೇ. ಓಕೆ, ಯು ಆರ್ ಆಲ್ ಬ್ಲೆಸ್. Jesus loves you. You will never be the same. Amen.